ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿರ್ತೀರಾ ಅನ್ಕೊಂತೀನಿ. ಕಮೆಂಟಲ್ಲಿ ತಿಳಿಸಿ. ಇಲ್ಲಿ ನೋಡಿ, ನಾನು ನನ್ನ ಹಸ್ಬೆಂಡ್ ಎಲ್ಲಿ ಹೋಗ್ತಾ ಇದೀವಿ ತೋರಿಸ್ತೀವಿ. ಇಲ್ಲ ಮಗ, ಅಪ್ಪ. ಏನಕ್ಕೆ ಹಸ್ಬೆಂಡ್, ಉನಕ ಅಪ್ಪ. ಗೈಸ್, ಅವನಿಗೆ ಕನ್ಫ್ಯೂಷನ್ ಆಗೋಯ್ತು. ನನಗೆ ಅಪ್ಪ, ಅವನಿಗೆ ಹಸ್ಬೆಂಡ್ ಅಂತೆ ಉಲ್ಟಾ ಮಾಡ್ಬಿಟ್ಟಿದ್ದಾನೆ. ಇದಕ್ಕೆ ನಮಗ ಟೈಮ್ ಆಯ್ತು. ಟೈಮ್ ಬರೀ ಸಣ್ಣ போயிட்டுக்குது. இல்ல நம்ம எங்க போறது இப்போ? ಸ್ಲೈಡಿಗೆ போறದಿಲ್ಲ, ಸ್ಲೈಡಿಗೆ ಹೋಗ್ಬೇಕಂತೆ. ಪಾರ್ಕಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಒಂದು ಪ್ಲಾನ್. ಬಟ್ ಪಾರ್ಕಿಗೆ ಹೋಗಲ್ಲ ಈಗ. ನಾವು ಹೋಗ್ತಾ ಇರೋದು ವಿಡಿಯೋನಲ್ಲಿ ನೋಡಿ ಗೊತ್ತಾಗುತ್ತೆ. ಗೈಸ್, ಈ ಪ್ಲೇಸ್ ಯಾರ್ಯಾರಿಗೆಲ್ಲ ಗೊತ್ತು ಇಲ್ಲಿ ನೋಡಿ, ಬೆಮ್ಮಲ್ ಸ್ಕೂಲ್. ಇವಾಗ ಇವನಿಗೂ ಧೈರ್ಯ ಬಂದ್ಬಿಟ್ಟಿದೆ. ಇಲ್ಲಿ ನೋಡಿ, ಹಿಂದೆ ನಿಂತ್ಕೊಂಡು ನೋಡೋಷ್ಟು ಧೈರ್ಯ ಬಂದ್ಬಿಟ್ಟಿದೆ. ಅವನೇ ಶೀಟ್ ಮೇಲೆ ಮಲಗ್ತಾನೆ. ಫಸ್ಟ್ ಎಲ್ಲ ಮಲಗ್ತಾನೆ ಇರಲಿಲ್ಲ, ಶೀಟ್ ಮೇಲೆಲ್ಲ ಭಯ ಪಡ್ತಾ ಇದ್ದ. ನೋಡಿ ನೋಡಿ, ನಾವು ಬಂದಾಯ್ತು. ನಾವೀಗ ದಾಸಸಳ್ಳಿ ಕಡೆಗೆ ಹೋಗೋದು. ಇಲ್ಲಿ ಗೈಸ್, ಹಸ್ಬೆಂಡ್ ಅಂಗಡಿಗೆ ಹೋಗಿದ್ದಾರೆ. ಝೂಮ್ ಮಾಡಿದ್ದೀನಿ, ಬಟ್ ಅಡ್ಡ ಬಸ್ ಬರೋದ್ರಿಂದ ಗೊತ್ತಾಗ್ತಾ ಇಲ್ಲ. ಆಮೇಲೆ ಅಲ್ಲೇ ವೆಯ್ಟ್ ಮಾಡೋ ಅಷ್ಟರಲ್ಲಿ ಇಲ್ಲಿ ನೋಡಿ, ನಮ್ಮ ಅತ್ತೆ ಕೂಡ ಹಾಡಾದ್ರು ನಮ್ಮ ಜೊತೆಯಲ್ಲಿ. ಹೀಗೆ ನಾವು ಸ್ವಲ್ಪ ಮುಂದೆ ಹೋಗಿ, ಇಲ್ಲಿ ಮುಂದೆನೇ ಸ್ವಲ್ಪ ಹೋಗಿದ್ರೆ ದರ್ಬಾರ್ ಅಂತ ಶಾಪ್ ಇದೆ. ಸರಿ, ಅಲ್ಲೋಗಿ ಟೀ ಏನಾದರೂ ಕುಡಿದ್ಬಿಟ್ಟು ಸ್ನ್ಯಾಕ್ಸ್ ಏನಾದ್ರು ತಿಂದ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಬಂದಿದ ತಕ್ಷಣ ಇಲ್ಲಿ ನೋಡಿ ಕುತ್ಕೊಂಡು ಆಮೇಲೆ ಏನು ಬೇಕಾಗಿತ್ತು ಅದನ್ನೆಲ್ಲ ಆರ್ಡ್ರ್ ಮಾಡಿದ್ವಿ. ಆರ್ಡ್ರ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಎಲ್ಲ 100 ರುಪೀಸ್ ಒಳಗಡೆನೇ ಎಲ್ಲ ಐಟಮ್ಸ್ ಇದೆ. ಏನೇನು ಬೇಕು ಅಂಥದ್ದು ಮೀನ್ಸ್ ಈ ಥರ ಫ್ರೆಂಚ್ ಫ್ರೈಸು, ಮ್ಯಾಗಿ, ಸ್ಯಾಂಡ್ವಿಚ್ಚು, ಎಲ್ಲ ಥರ ಫ್ರೆಶ್ ಜ್ಯೂಸು ಎಲ್ಲನೂ ಇದೆ. ಆಮೇಲೆ ನಾವು ಕಾಫಿ, ಆಮೇಲೆ ಸ್ಯಾಂಡ್ವಿಚ್ಚು ಅದೆಲ್ಲ ನಾವು ಆರ್ಡ್ರ್ ಮಾಡಿದ್ವಿ. ಆಮೇಲೆ ಇಲ್ಲಿ ನೋಡಿ, ಅವ್ರಿಗೆ ಕಾಫಿ ಬಂದವರು ಮತ್ತೆ ಕಾಫಿ ಹೇಳಿದರು, ನಾವು ಟೀ ಹೇಳಿದ್ವಿ, ಆಮೇಲೆ ಸ್ಯಾಂಡ್ವಿಚ್ ಹೇಳಿದ್ವಿ. ಆಮೇಲೆ ನಾವು ವೆಯ್ಟ್ ಮಾಡ್ತಾಯಿದ್ವಿ. ನಮಗೆ ಬಂದಿದ್ಮೇಲೆ ಇಲ್ಲಿ ನೋಡಿ ಚೀಸ್ ಬಾಲ್ ಇತ್ತು. ಅಂದರೆ ಅಷ್ಟು ತುಂಬ ಚೆನ್ನಾಗಿದೆ ಅದು ಕೂಡ. ಆಮೇಲೆ ನಮಗೂ ಅಷ್ಟೇ ಇಲ್ಲಿ ಬಂತು ಟೀ. ನಾವು ನನ್ನ ಹಸ್ಬೆಂಡ್ದು ಇದು ನಾವಿಬ್ಬರು ಫಿನಿಷ್ ಮಾಡಿದ್ವಿ. ಫಿನಿಷ್ ಮಾಡಿ ಹಾಗೆಯೇ ದರ್ಬಾರಿಗೆ ಬಾಯಿ ಹೇಳಿ ನಾವು ರಿಟರ್ನ್ ಹೋಗ್ತಾ ಇದ್ವಿ. ಗೈಸ್, ಯಾರಾದರೂ ದಾಸಸಳ್ಳಿ ನಿಯರ್ ಬೈಯಲ್ಲಿ ಇದ್ದರೆ ಖಂಡಿತವಾಗೂ ದಾಸಸಳ್ಳಿಯಲ್ಲಿ ದರ್ಬಾರ್ ಶಾಪಿಗೆ ನೀವು ಒಂದ್ಸಲ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ರೀತಿಯಾಗಿ ಮಾತಾಡಿಬಿಟ್ಟು ಅಷ್ಟು ನೀಟಾಗಿ ಇದು ಮಾಡ್ತಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಅಷ್ಟು ಪ್ರೀತಿಯಿಂದ ಮಾತಾಡಿ ನಿಮ್ಗೆ ಏನು ಬೇಕು ಏನು ಬೇಡ ಅದೆಲ್ಲ ಬರ್ಕೊಂಡು ಅಷ್ಟು ನೀಟಾಗಿ ಆರ್ಡ್ರ್ ತೊಗೊಂಡು ಅಷ್ಟು ನೀಟಾಗಿ ನಮಗೆ. ಇಲ್ಲಿ ನೋಡಿ, ವೀನಸ್ ಬಿರಿಯಾನಿ ಹತ್ರ ಇದ್ದೀವಿ. ಹಸ್ಬೆಂಡ್ ಹೋಗಿದ್ದಾರೆ ಊಟ ಕಟ್ಟಿಸ್ಕೊಬರೋಕ್ಕೆ. ಯಾಕಂದರೆ ಊಟ ಲೇಟ್ ಆಗೋಯ್ತು ಇವತ್ತು. ಇಲ್ಲ ಆಗೋಯ್ತು ಗೈಸ್, 8 o'clock ಆಗ್ತಾಯಿದೆ ಟೈಮು. ಇನ್ನು 8 ಗಂಟೆ ಇಲ್ಲೇ ಆಗೋಯ್ತು. ಇನ್ನೆಲ್ಲಿ ಹೋಗಿ ಎಷ್ಟೊತ್ತು ಯಾವಾಗ ಮಾಡೋದು ಯಾವಾಗ ತಿನ್ನೋದು. ಅದರಿಂದ ರಿಷುಗೆ ಬಂದು ಇಡ್ಲಿ ಕಟ್ಟಿಸ್ಕೊಂಡ್ವಿ. ನಮಗೆ ಕುಷ್ಕ ಏನಾದ್ರು ತೊಗೊಂಡು ಊಟ ಮಾಡಿಬಿಟ್ಟು ಆಮೇಲೆ ಸಾಂಬಾರು ಮಾತ್ರ ಈಗಲೇ ಮಾಡಿಟ್ಟಿದ್ದೀನಿ ಗೈಸ್. ಯಾಕಂದರೆ ಬೆಳಗ್ಗೆ ಟೈಮಲ್ಲಿ ನನಗೆ ಎದ್ದು ಮಾಡೋಕ್ಕಾಗಲ್ಲ. ಅದಕ್ಕೆ ಸಾಂಬಾರು ಈಗ ಮಾಡಿಬಿಟ್ರೆ ಬೆಳಗ್ಗೆ ರೈಸು ಏನು ಬೇಕೋ ಅದನ್ನು ಇಟ್ಕೋಬೋದು. ಸಾಂಬಾರು ಟೆನ್ಷನ್ ಇರೋದಿಲ್ಲ. ಅದಕ್ಕೇ ಇನ್ನೊಂದು ಹೇಳೋದು ಮರ್ತೋಯ್ತು ನಿಮ್ಮ ಹತ್ರ. ಏನಾಯ್ತು ಅಂದರೆ ಇವತ್ತು ಸಿಲ್ಕ್ ಬೋರ್ಡಿಂದ ಬಸ್ ಹತ್ತಿದೆ. ನಾನು ಸಿಲ್ಕ್ ಬೋರ್ಡಿಂದ ನಾನು ಕ್ಯಾರ್ಪುರಮ್ಗೆ ಬರಬೇಕಾಗಿತ್ತು. ನಾನು ಏನು ಮಾಡಿದೆ, ರ್ಯಾಪಿಡೋ ಮಾಡ್ಕೊಂಡು ಬಂದು ಅಲ್ಲಿ ಇಳಿದ್ಬಿಟ್ಟು ನಾನು ಅರ್ಜೆಂಟಲ್ಲಿ ಇಳಿದು ಓಡಿ ಬಂದುಬಿಟ್ಟು ನಾನೇನು ಮಾಡಿದೆ, ಬಸ್ಸಿಗೆ ಹತ್ತಿಬಿಟ್ಟೆ. ಬಸ್ ನಂಬರ್ ನಾನು ನೋಡಿಲ್ಲ. ಅದು ನೋಡಿದ್ರೆ ಸಿಲ್ಕ್ ಬೋರ್ಡಿಂದ ಅದು ವೈಟ್ ಫೀಲ್ಡ್ಗೆ ಹೋಗೋ ಬಸ್ಸು. ಸರಿ, ನಾನು ಹತ್ತಿಬಿಟ್ಟೆ. ಆಮೇಲೆ ಕ್ಯಾರ್ಪುರಮ್ ಅಂತಂದಿದ್ದಕ್ಕೆ ಇದು ಕ್ಯಾರ್ಪುರಮ್ಗೆ ಹೋಗಲ್ಲ, ನಿಮಗೆ ಗೊತ್ತಿಲ್ವಾ ಅಂತಂದರು. ಇಲ್ಲ, ನಾನು ಬೋರ್ಡ್ ನೋಡಿಲ್ಲ. ಸರಿ, ಪರವಾಗಿಲ್ಲ, ಮಾರ್ತಹಳ್ಳಿಗೆ ಕೊಡಿ, ನಾನು ಅಲ್ಲಿ ಇಳಿದ್ಬಿಟ್ಟು ನಾನು ಬೇರೆ ಬಸ್ಸಿಗೆ ಹೋಗ್ತೀನಿ ಅಂದರೆ ಕಂಡಕ್ಟ್ರ್ ಏನು ಹೇಳ್ತಾ ಇದ್ದಾರೆ, ನಿಮಗೆಲ್ಲ ಕಾಸು ಕೊಟ್ಬಿಟ್ಟು ಹೋಗಂಗಿದ್ದಿದ್ರೆ ಅದ್ರ ಬಗ್ಗೆ ಗೊತ್ತಾಗ್ತಾ ಇತ್ತು ನಿಮಗೆ. ಇಲ್ಲಿಂದ 30 ಮತ್ತು ಅಲ್ಲಿಂದ 30 ನಿಮಗೆ ಗೊತ್ತಾಗ್ತಾ ಇತ್ತು 60 ರೂಪಾಯಿ ಕೊಟ್ಟು ಹೋಗಿದ್ರೆ. ಇದರಲ್ಲಿ ಏನು ತಪ್ಪಾಯಿತು ನೀವೇ ಹೇಳಿ ಗೈಸ್, ನಂದು ತಪ್ಪಾ ಇಲ್ಲ ಅವ್ರದ್ದು ತಪ್ಪಾ? ಸರಿ, ನಾನು ಹತ್ತು ಬಿಟ್ಟೆ,
ಓಕೆ ನಾನು ಒಪ್ಕೊತೀನಿ. ಮಾರ್ತಳ್ಳಿ ಕೊಡ್ಬೋದಲ್ಲ, ಅದೆಲ್ಲ ಕೇಳಕ್ಕೆ ನೀನು ಯಾರು? ಆಮೇಲೆ ನಾನು ಅಂದೆ ನಿಮಗೆ ಯಾಕೆ ಅದು, ನಾನು 10 ಬಸ್ ಆದರೂ 10 ಬಸ್ ಆದರೂ ನಾನು ಇಳಿತೀನಿ, ನಿಮಗೆ ಯಾಕೆ? ಆಧಾರ್ ಕಾರ್ಡ್ ಫ್ರೀ ಅನ್ನೋದಕ್ಕೋಸ್ಕರ ನೀವು ಈ ಥರ ಎಲ್ಲ ಮಾಡ್ತೀರಾ? ಏನದು ಬೋರ್ಡ್ ನೋಡ್ಬಿಟ್ಟು ಹತ್ತಕ್ಕಾಗಲ್ವಾ? ಕಣ್ಣುಗಳಿಲ್ವಾ? ಹಂಗೆ ಹಿಂಗೆ ಅಂತ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅದಕ್ಕೆ ನಾನು ಹೇಳ್ದೆ, ಇವಾಗ ಮಾರತಳ್ಳಿಯವ್ರು ಯಾರಾದರೂ ಬಂದಿದ್ರೆ ಇಳಿಸ್ಬಿಡ್ತಾ ಇದ್ರಾ? ಇಲ್ಲ ಮಾರತಳ್ಳಿಗೆ ಇದು ಹೋಗೋದಿಲ್ಲ ಇಳೀರಿ ಅಂತ ಹೇಳಿ. ಅದೇ ಥರ ನಾನು ಮಾರತಳ್ಳಿಗೆ ಹೋಗೋವಳೆ ಅಂತ ಅಂದ್ಬಿಟ್ಟು ನನಗೆ ಟಿಕೆಟ್ ಕೊಡಿ. ನಿಮಗೆ ಯಾಕೆ? ಗೌರ್ಮೆಂಟದು ತಾನೇ, ನಿಮ್ಮದು ಇದ್ದಿದ್ರೆ ನೀವು ಇನ್ನೂ ಏನು ಮಾಡ್ತಾಯಿದ್ರಿ ಅಂತನ ನಾನು ಕೇಳ್ದೆ. ಗೌರ್ಮೆಂಟ್ದು ಟಿಕೆಟ್ ಕೊಡೋ ಕೆಲಸ ನಿನ್ನ ಕೊಡ್ತಾ ಇರಬೇಕು. ನಾನು ನೆಕ್ಸ್ಟ್ ಸ್ಟಾಪ್ ಇಳಿದ್ರೂ ನೀನು ಕೊಡಲೇಬೇಕು ಅಲ್ವಾ? ಇದು ತಪ್ಪ ಸರಿನಾ ಅಂತ ನೀವೇ ಕಮೆಂಟಲ್ಲಿ ಹಾಕಿ. ಆಮೇಲೆ ಈ ವಿಡಿಯೋನ ಶೇರ್ ಮಾಡಿ. ಆ ಕಂಡಕ್ಟ್ರ್ವರೆಗೂ ಈ ವಿಡಿಯೋ ಹೋಗ್ಲಿ, ಅವ್ರಿಗೆ ಗೊತ್ತಾಗಲಿ ಯಾರು ಮಾಡಿದ್ದು ಇದು ತಪ್ಪು ಅಂತೇಳಿ ಕಮೆಂಟಲ್ಲಿ ಹಾಕಿ ಗೈಸ್. ಇದು ನಂದು ತಪ್ಪ ಅವ್ರದ್ದು ತಪ್ಪ? ಸರಿ, ನಾನು ಒಪ್ಕೊತೀನಿ, ನನಗೆ ಗೊತ್ತಿಲ್ಲದೆ ನಾನು ಹತ್ತು ಬಿಟ್ರೂ ಸರಿ ಅಮ್ಮ. ಇದು ವೈಟ್ ಫೀಲ್ಡ್ಗೆ ಹೋಗೋ ಬಸ್, ಇದು ಕ್ಯಾರ್ಪುರಮ್ಗೆ ಹೋಗಲ್ಲ, ನೀನು ಮಾರ್ತಳ್ಳಿಯಲ್ಲಿ ಇಳಿದ್ಬಿಟ್ಟು ಬೇರೆ ಬಸ್ಸಿಗೆ ಹೋಗು ಅಂತ ಪ್ರೀತಿಯಿಂದ ಹೇಳ್ಬಿಟ್ಟು ಬಿಟ್ಬಿಡ್ಬೇಕಲ್ವಾ? ಕಣ್ಣುಗಳಿಲ್ವಾ? ನೋಡ್ಬಿಟ್ಟು ಹತ್ತಬಾರ್ದಾ? ಇಲ್ಲಿ ಹತ್ತುಬಿಟ್ಟು ಅಲ್ಲಿ ಇಳಿತೀರಾ, ಅಲ್ಲತ್ತಿ ಇಲ್ಲಿ ಇಳಿತೀರಾ? ಏನು ಆಧಾರ್ ಕಾರ್ಡ್ ಇದ್ರೆ ಹಿಂಗೇನ ಮಾಡೋದು? ಅದೇ ದುಡ್ಡು ಕೊಟ್ಟು ಹೋಗೋ ಥರ ಇದ್ದಿದ್ರೆ ನಿಮಗೆ ಗೊತ್ತಾಗ್ತಾ ಇತ್ತು. ಇಲ್ಲಿಂದ 30 ಅಲ್ಲಿಂದ 30, ನಿನಗೆ ಯಾಕೆ ಅಂತ ನಾನು ಕೇಳ್ತೀನಿ ಅಷ್ಟೇ. ನನ್ನ ಇದು ಇರೋದು ಅದೇನೆ. ನಿನಗೆ ಯಾಕೆ? ಗೌರ್ಮೆಂಟ್ ತಾನೇ ಮಾಡ್ತಾ ಇದೆ, ಗೌರ್ಮೆಂಟ್ ತಾನೆ, ನಿನಗೆ ಯಾಕೆ? ಅದು ನಮಗೆ ಸೇರಿದ್ದು, ನೀನು ಮಾತಾಡ್ಬಾರ್ದು. ಆಮೇಲೆ ಗೈಸ್ ಹಂಗೆ ಮುಗಿಸ್ಕೊಂಡು ರಿಲಯನ್ಸ್ ಮಾರ್ಟಿಗೆ ಬಂದ್ವಿ. ಯಾಕೆಂದರೆ ಸ್ವಲ್ಪ ಐಟಮ್ಸ್ ತೊಗೋಬೇಕಾಗಿತ್ತು, ರೇಷನ್ ಐಟಮ್ಸು. ಸರಿ ಹಿಂಗೋ ಇವತ್ತು ಇದ್ದೀವಿ, ತೊಗೊಂಬಿಡೋಣ, ಮತ್ತು ನಾಳೆಯಿಂದ ನನಗೆ ಟೈಮ್ ಸಿಗೋದಿಲ್ಲ ಕೆಲ್ಸಕ್ಕೆ ಹೋಗ್ಬಿಟ್ರೆ ಅಂತೇಳಿ ನಾನೇನು ಮಾಡಿದೆ, ರಿಲಯನ್ಸ್ ಮಾರ್ಟಿಗೆ ಹೋಗ್ಬಿಟ್ವಿ. ನಾನು ಹಸ್ಬೆಂಡು ಪಾಪು ಅತ್ತೇನ ಅಲ್ಲೇ ಡ್ರಾಪ್ ಮಾಡಿಬಿಟ್ವಿ. ನಾವು ಮೂವರೇ ಬಂದ್ಬಿಟ್ಟು ಆಮೇಲೆ ಏನು ಬೇಕಾಗಿತ್ತು ಅದನ್ನು ತೊಗೊಂಡು ನೋಡಿ ಎಲ್ಲ ಏನು ಬೇಕು ಅದನ್ನು ತೊಗೊಂಡು ನಾವು ಮತ್ತೆ ರಿಟರ್ನ್ ಆದ್ವಿ ಅಲ್ಲಿಂದ. ಏನೇನೆಲ್ಲ ಇದೆ ನಾನು ಸ್ವಲ್ಪ ಟ್ರೈ ಮಾಡಿದ್ದೀನಿ ನಿಮಗೆ ತೋರಿಸೋದಕ್ಕೆ. ಫೈನಲಿ ಗೈಸ್ ಮನೆಗೆ ಬಂದಾಯಿತು. ಬಂದಿದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿಕೊಂಡು ವಿಡಿಯೋನ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು. ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆಮೇಲೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಏನು ಅಂತಂದರೆ ಗೊತ್ತಲ್ಲ, ಹೇಳಿದ್ದೀನಿ ವಿಡಿಯೋನಲ್ಲಿ ನಿಮಗೆ ಯಾರ್ದು ತಪ್ಪು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಓಕೆ ಗೈಸ್, ಬಾಯ್ ಬಾಯ್.